ಸೊ ಮೆಕ್ಯಾನಿಕಲ್ ಫ್ಯೂಚರ್ ಸ್ಕೋಪ್ ಏನಿದೆ ಅಂತ ಕೇಳೋದಕ್ಕಿಂತ ಏನ್ ಇಲ್ಲ ಅಂತ ಹೇಳ್ತೀನಿ ಅಂತ. ಮರ್ಸಿಡೀಸ್ ಬೆಂಜ್ ಅಲ್ಲಿ ವರ್ಕ್ ಮಾಡಿದ್ರು ಅಂಡ್ ಈಗ ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಏನು ಅಂದ್ರೆ ಮೇ ಬಿ ಮ್ಯಾನುಫ್ಯಾಕ್ಚರಿಂಗ್ ಗ್ರೀಸ್ ಅದು ಇದು ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಹಿ ವಾಸ್ ದಿ VTU ಟಾಪರ್ ಆಫ್ ಆಲ್ ದಿ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಸೊ ನಾನು ಮರ್ಸಿಡೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ಐ ವಾಸ್ ಬೇಸಿಕಲಿ ವರ್ಕಿಂಗ್ ಆನ್ ಆಟೋಮೋಟಿವ್ ಪವರ್ ಟ್ರೈನ್. ಜಸ್ಟ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೋಬೇಕು ಅಂತ ಹೌ ಡಿಡ್ ಯು ಡಿಸೈಡ್? ದೇರ್ ಆರ್ ಲಾಟ್ ಆಫ್ ಬ್ರಾಂಚಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ಸ್ ಯಾವ ತರ ಆಗುತ್ತೆ? ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಯಾವ ತರ ಕೆಲಸ ಇರುತ್ತೆ? These companies will offer depending on your skills. ಅಥವಾ ನೀವೇನ್ ಇಂಟರ್ನ್ಶಿಪ್ಸ್ ಮಾಡಿದೀರಾ? ಹಲೋ ಎವ್ರಿವನ್. ಸೊ ನಾವು ನಿಮ್ಗೆ ಸಿಂಪ್ಲಿಫೈಡ್ ಮೈಂಡ್ಸ್ ಇಂದ ಪಾಡ್ಕಾಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದೀವಿ, ವೇರ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನ ಕರ್ಕೊಂಬಂದು ನಿಮ್ಗೆ ಆ ಇಂಡಸ್ಟ್ರಿಯಲ್ಲಿ ಯಾವ ತರ ಇದೆ, ನಿಮ್ ಕೌನ್ಸಿಲಿಂಗ್ ಅಂಡ್ ಕೆರಿಯರ್ ಹೆಲ್ಪ್ ಆಗೋ ತರ. ಅಂಡ್ ಟುಡೇ ವಿ ಹ್ಯಾವ್ ವಿತ್ ಅಸ್ ವಿದ್ಯಾಸಾಗರ್, ಹೂ ಇಸ್ ಕಮಿಂಗ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಸೊ ವಿದ್ಯಾಸಾಗರ್ ಅವರು ಈಗ ಮರ್ಸಿಡೀಸ್ ಬೆಂಜ್ ಅಲ್ಲಿ ವರ್ಕ್ ಮಾಡಿದ್ರು ಅಂಡ್ ಈಗ ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದಾರೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ he was the VTU topper of all the engineering colleges in Karnataka. So welcome Vidyasagar to the show. Thank you, Ranjit. I think it's also a good opportunity nange so that I can share my experiences and ನನ್ನ journey ಹೇಗಿತ್ತು, how was my path. So thank you so much for having me. Amazing. I think ನಿಮ್ ಜರ್ನಿ ಅಂತ ಹೇಳ್ತಿದ್ದಂಗೆ I think best to go back and start with your KCET. ಯಾವ ತರ ಆಗಿತ್ತು, ಈ ಮೆಕ್ಯಾನಿಕಲ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು? ಮೇ ಬಿ ಇವು ಸ್ಟೂಡೆಂಟ್ಸ್ಗೆ ನಿಮ್ ರ್ಯಾಂಕ್ ಇಂದ ಹೆಂಗ್ ಈ ಜರ್ನಿಗೆ ಸ್ಟಾರ್ಟ್ ಆಗಿದ್ದೀರಾ ಅಂತ ಹೇಳ್ತೀರಾ? ಖಂಡಿತ. ಐ ಥಿಂಕ್ ರ್ಯಾಂಕಿಂಗ್ ಅಂತ ಬಂದ ತಕ್ಷಣ ಫಸ್ಟ್ ಮೈಂಡ್ ಅಲ್ಲೇ ಹೋಗೋದು. ಸೊ ಏನೋ CET ಆಗ್ಲಿ, ಇಂಜಿನಿಯರಿಂಗ್ ಬಟ್ ಏನೇ ಆಗ್ಲಿ, ರ್ಯಾಂಕಿಂಗ್ ಇಸ್ ದ ಬೇಸ್. ಫ್ರಮ್ ದೇರ್ ಯು ಪಿಕ್ ಇಟ್ ಅಪ್. ಸೊ ನನಗೇನು ಜ್ಞಾಪಕ ಇದೆ, ನನ್ನ ರ್ಯಾಂಕಿಂಗ್ ವಾಸ್ KCET ರ್ಯಾಂಕಿಂಗ್ ವಾಸ್ ಅರೌಂಡ್ 9,991 and I think ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಹ್ಯಾಡ್ ಅ ಲಿಟಲ್ ರ್ಯಾಂಕಿಂಗ್ ಮಚ್ ಬೆಟರ್ ಆಗಿ ಬರ್ಬೋದಿತ್ತು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸಮ್ವೇರ್ ಅರೌಂಡ್ 3,000 ಅಥವಾ 4,000, ಬಟ್ ಐ ಎಂಡೆಡ್ ಅಪ್ ಕ್ಲೋಸ್ ಅರೌಂಡ್ 9,991. ಸೊ ದಟ್ ಇಸ್ ವೇರ್ ಐ ಸ್ಟಾರ್ಟೆಡ್. ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಐ ಥಿಂಕ್ ದಿಸ್ ಇಯರ್ ಆಲ್ಸೋ ತುಂಬಾ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಏನ್ ರ್ಯಾಂಕ್ ಬಂದಿದೆ ತುಂಬಾ ಇನ್ಫ್ಲೇಟ್ ಆಗಿದೆ. ಐ ಥಿಂಕ್ ಇಟ್ಸ್ ವೆರಿ ವೆರಿ ರಿಯಲ್. ಸೊ ಸ್ಟಿಲ್ ನಿಮ್ 9,000 ಬಂತು ಅಂಡ್ ಯು ಸ್ಟಾರ್ಟೆಡ್, ಬಟ್ ಜಸ್ಟ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೋಬೇಕು ಅಂತ ಹೌ ಡಿಡ್ ಯು ಡಿಸೈಡ್? ದೇರ್ ಆರ್ ಲಾಟ್ ಆಫ್ ಬ್ರಾಂಚಸ್. CS ಸಿಗ್ತಾ ಇತ್ತು ನಿಮ್ಗೆ, ಎಲೆಕ್ಟ್ರಾನಿಕ್ಸ್ ಸಿಗ್ತಾ ಇತ್ತು, ಮೆಕ್ಯಾನಿಕಲ್ ಅಂತ ಹೌ ಡಿಡ್ ಯು ಡಿಸೈಡ್? So there are multiple factors ಇತ್ತು when I choose mechanical engineering. One of the factor, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡಬೇಕಾದ್ರೆ I was interested in physics ಮತ್ತು mathematics. That was the basic foundation. So physics and mathematics application oriented ಯಾವ ಬ್ರಾಂಚಸ್ ಇದೆ ಅಂತ ನೋಡಿದಾಗ ಮೆಕ್ಯಾನಿಕಲ್ ಇತ್ತು, ಎಲೆಕ್ಟ್ರಾನಿಕ್ಸ್ ಇತ್ತು. ಬಟ್ ಇನ್ ದ ಎಂಡ್ ಐ ವಾಂಟೆಡ್ ಟು ಚೂಸ್ ಮೆಕ್ಯಾನಿಕಲ್. ಸೊ ಸ್ಪೆಸಿಫಿಕ್ ರೀಸನ್ ಅಂತ ಮೆಕ್ಯಾನಿಕಲಿ ಚೂಸ್ ಮಾಡಬೇಕು ಅಂತ ಇಲ್ಲ, ಬಟ್ ವೇರ್ ಇಲ್ಲಿ ಅಪ್ಲಿಕೇಶನ್ ಇತ್ತು ಇದ್ರದ್ದು ಅನ್ನೋದು ನೋಡಿದಾಗ, ಪ್ಲಸ್ ಎ ಲಾಟ್ ಆಫ್ ನನ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅಂದ್ರೆ, ಓಕೆ ನನ್ನ ಇಂಟ್ರೆಸ್ಟ್ ಏನಿತ್ತು, ಓಕೆ ಮೂವಿಂಗ್ ಆಬ್ಜೆಕ್ಟ್ಸ್ ಇರ್ಲಿ, ವೆಹಿಕಲ್ಸ್ ಇರ್ಲಿ, ಆಟೋಮೋಟಿವ್ ಇರ್ಲಿ, ಏರ್ಕ್ರಾಫ್ಟ್ಸ್ ಇರ್ಲಿ. ಸೊ ಈ ಇಂಟ್ರೆಸ್ಟ್ ಇರೋದ್ರಿಂದ I was oriented towards mechanical engineering, and as I said, physics and mathematics was the fundamental or basics of choosing mechanical engineering. Okay. So nim strengths ittu physics side interest, and also interest was towards vehicles, moving objects idu. So that's how you chose. Okay. So let's say interest estone students ge east clarity iralla. So how should they approach? Like yaar mechanical engineering ge ತಗೊಂಡ್ರೆ they can do well or they can shine ಅನ್ನೋ ತರ, how do you tell, like any guidance to the students? ಸೊ ಇವಾಗ ಯಾರಿಗೆ ಐಡಿಯಾ ಇರೋದಿಲ್ಲ, ಸೊ ಜಸ್ಟ್ ಟು ಗೋ ಬ್ಯಾಕ್ ಅಲ್ವಾ. ಸೊ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡ್ಬೇಕಾದ್ರೆ ಐ ಥಿಂಕ್ ಕರಿಯರ್ ಗೈಡೆನ್ಸ್ ಅಥವಾ ನಮಗೆ ಯಾರಾದ್ರೂ ತಿಳಿಸ್ಕೊಟ್ರೆ ಮೆಕ್ಯಾನಿಕಲ್ ಅಲ್ಲಿ ಏನೇನಿರುತ್ತೆ, ಹೇಗಿರುತ್ತೆ, ಅಂಡ್ ವಾಟ್ ಸಾರ್ಟ್ ಆಫ್ ಪೀಪಲ್ ಮೆಕ್ಯಾನಿಕಲ್ ಚೂಸ್ ಮಾಡ್ಬೋದು ಅನ್ನೋದಿದ್ರೆ ಐ ಥಿಂಕ್ ಇಟ್ ವಾಸ್ ಮಚ್ ಬೆಟರ್ ಅವಾಗ. ಬಟ್ ಇವಾಗ ಐ ಥಿಂಕ್ ಬಿಕಾಸ್ ಆಫ್ ದ ಆಪರ್ಚುನಿಟೀಸ್, ಐ ಥಿಂಕ್ ನೀವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅಂಡ್ ಲಾಟ್ ಆಫ್ ಥಿಂಗ್ಸ್ ಪೀಪಲ್ ಜೊತೆ ಮಾತಾಡಿ ಯು ಆರ್ ರಿಲೇಟಿಂಗ್ ಇಟ್ ಟು ಸ್ಟೂಡೆಂಟ್ಸ್ ಆರ್ ರೀಚಿಂಗ್ ಇಟ್ ಟು ಸ್ಟೂಡೆಂಟ್ಸ್. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಕಪಲ್ ಆಫ್ ಥಿಂಗ್ಸ್. ಒಂದು, ಇಫ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಸಿ ಹೇಗ್ ಥಿಂಗ್ಸ್ ಮೂವ್ ಆಗುತ್ತೆ, ಹೇಗ್ ಥಿಂಗ್ಸ್ ವರ್ಕ್ ಆಗುತ್ತೆ ಫಿಸಿಕಲ್ ಸಿಸ್ಟಮ್ಸ್ ಅಲ್ಲಿ, ದೆನ್ ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ದ ರೈಟ್ ಬ್ರಾಂಚ್. ಸೊ ಒಂದು ಸಣ್ಣ ಎಕ್ಸಾಂಪಲ್ ಇರ್ಬೋದು. ಸೊ ಯಾರಿಗಾದ್ರೂ ಮನೇಲಿ ಇವಾಗ ಮಿಕ್ಸಿ ಹೇಗ್ ವರ್ಕ್ ಆಗುತ್ತೆ,
ಜಸ್ಟ್ ವೆರಿ ಸಿಂಪಲ್ ಎಕ್ಸಾಂಪಲ್. ಅಥವಾ ಫ್ಯಾನ್ ಹೇಗ್ ವರ್ಕ್ ಆಗುತ್ತೆ, ಯಾವ ತರ ಮೋಟರ್ ಇರುತ್ತೆ ಫ್ಯಾನ್ ಅಲ್ಲಿ, ಇದು ಒಂದು ಎಕ್ಸಾಂಪಲ್. ಅಥವಾ ವೆಹಿಕಲ್ಸ್ ಹೇಗ್ ಮೂವ್ ಆಗುತ್ತೆ, ಅದು ಹೇಗ್ ಪವರ್ ಆಗುತ್ತೆ, ಒನ್ ಆಫ್ ದ ಎಕ್ಸಾಂಪಲ್ಸ್. ಅಥವಾ ಇವಾಗ ವೆರಿ ಸಿಂಪ್ಲೆಸ್ಟ್ ಆಫ್ ಸಿಂಪಲ್ ಆಬ್ಜೆಕ್ಟ್ಸ್. ನಾನು ಎಕ್ಸಾಂಪಲ್ ಸಿಂಪಲ್ ಕ್ರಿಕೆಟ್ ಎಕ್ಸಾಂಪಲ್ ತಗೋತೀನಿ. ಸೊ ಇವಾಗ ಲಾಟ್ ಆಫ್ ಪೀಪಲ್ ನೋ ಕ್ರಿಕೆಟ್ ಅಲ್ಲಿ ಬಾಲ್ ಸ್ವಿಂಗ್ ಆಗುತ್ತೆ ಅಂತ. ಸೊ ನೀವು ಹೇಗ್ ಬಾಲ್ ಸ್ವಿಂಗ್ ಆಗುತ್ತೆ ಅನ್ನೋದು ಈವನ್ ಅರ್ಥ ಮಾಡ್ಕೋಬೇಕಿದ್ರೆ, ಅಥವಾ ಇಂಟ್ರೆಸ್ಟೆಡ್ ಇದ್ರೆ ಹೇಗೆ ಇದನ್ನ ಬ್ಯಾಕ್ ಅಲ್ಲಿ ಯಾವ ತರ ಆಗುತ್ತೆ, ಎವ್ರಿಥಿಂಗ್ ಅಲ್ಲಿ ಫಿಸಿಕ್ಸ್ ಇದೆ ಬೇಸಿಕಲಿ. ಸೊ ಇವ್ರಿಗೆ ಈ ತರ ಇಂಟ್ರೆಸ್ಟ್ ಇರೋರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ಸಮಥಿಂಗ್ ವಿಚ್ ದೇ ಕ್ಯಾನ್ ಟೇಕ್. ಅಪಾರ್ಟ್ ಫ್ರಮ್ ದಟ್, ಇವಾಗ ನಾನು ಕಂಪ್ಯೂಟರ್ ಸೈನ್ಸ್ ಆಗ್ಲಿ, ಎಲೆಕ್ಟ್ರಾನಿಕ್ಸ್ ಆಗ್ಲಿ, ಸಿವಿಲ್ ಆಗ್ಲಿ, ಎಲೆಕ್ಟ್ರಿಕಲ್ ಆಗ್ಲಿ, ಲಾಟ್ ಆಫ್ ಬ್ರಾಂಚಸ್. ಸೊ ಅಗೇನ್ ಇದರಲ್ಲಿ ವಾಟ್ ಮೂವ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಆಲ್ ಫಂಡಮೆಂಟಲ್ಸ್ ಆರ್ ಆಲ್ ಬೇಸಿಕ್ಸ್. ನೀವು ಏನೇ ನೋಡ್ತೀರಾ, ವಾಟ್ ಎವರ್ ಯು ಸಿ ಇನ್ ದ ವರ್ಲ್ಡ್, ಫಿಸಿಕಲ್ ಪ್ರಾಡಕ್ಟ್ಸ್ ಆಗಿರ್ಲಿ, ಅದು ಇನ್ ದ ಎಂಡ್ ಆಫ್ ದ ಡೇ ಮ್ಯಾನುಫ್ಯಾಕ್ಚರಿಂಗ್ ಆಗೇ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಹೇಗೆ ಪ್ರಾಡಕ್ಟ್ಸ್ ಬರುತ್ತೆ, ಹೇಗೆ ಡಿಸೈನ್ ಆಗುತ್ತೆ, ಹೇಗೆ ಇದನ್ನ ಒಂದ್ ಸ್ಟೇಜ್ ಇನ್ನೊಂದ್ ಸ್ಟೇಜ್ ತಗೊಂಡು ಹೋಗ್ತಾರೆ. ಸೊ ಈ ತರ ಎಲ್ಲ ಅರ್ಥ ಮಾಡ್ಕೊಡತ್ತೆ ಈ ಇಂಟ್ರೆಸ್ಟ್ ಇರೋರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡ್ಬೋದು. ಅಗೇನ್ ಅಮೇಸಿಂಗ್. ಸೊ ಹೌ ಥಿಂಗ್ಸ್ ವರ್ಕ್ ಅಥವಾ ಹೌ ಥಿಂಗ್ಸ್ ಮೂವ್, ಅಥವಾ ನೀವು ಮನೇಲಿ ಏನಾದ್ರು ನಿಮ್ಗೆ ರಿಪೇರಿ ಮಾಡೋದಕ್ಕೆ ಎಕ್ಸೈಟ್ಮೆಂಟ್ ಬಂದು ಬೈಕೊಂಡ್ ಮಾಡೋದಲ್ಲ, ಆ ಎಕ್ಸೈಟ್ಮೆಂಟ್ ಅಥವಾ ಕ್ಯೂರಿಯಾಸಿಟಿಯಲ್ಲಿ ಏನಾದ್ರು ನೀವು ಮನೇಲಿ ಏನಾದ್ರು ಲೆಟ್ಸ್ ವೆಹಿಕಲ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಮಿಕ್ಸಿ ಇರ್ಬೋದು, ಈ ತರದ ನೀವು ಓಪನ್ ಮಾಡಿ ಅದ್ ಯಾವ ತರ ಆಗಿದೆ ಅಂತೆಲ್ಲ ಇಂಟ್ರೆಸ್ಟ್ ಇದ್ರೆ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಕ್ಯೂರಿಯಸ್ ಬ್ರಾಂಚ್ ಅಂತ ಹೇಳ್ತಿದ್ರು. ಓಕೆ, ಐ ಥಿಂಕ್ ನೀವು 9,991 ರ್ಯಾಂಕ್ ಹೇಳಿದ್ರಿ, ಯು ಆರ್ ದಿ ಟಾಪರ್. ಸೊ ಬಟ್ ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ಐ ಥಿಂಕ್ ನಿಮ್ದು ವರ್ಕ್ ವೈಸ್, ಐ ಥಿಂಕ್ ಯು ಹ್ಯಾವ್ ಟೋಲ್ಡ್ ಮರ್ಸಿಡೀಸ್ ಬೆಂಜ್ ಅಂಡ್ ಜಾಗ್ವಾರ್ ಲ್ಯಾಂಡ್ ರೋವರ್. ಸೊ ಅಲ್ಲಿ ನಿಮ್ದು ವರ್ಕ್ ಯಾವ ತರ ಇರುತ್ತೆ? ಸೊ ಇದು ಅನಾಲಿಸಿಸ್, ಇದ್ರದ್ದು ಟೆಸ್ಟಿಂಗ್, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಕರೆಂಟ್ಲಿ ನಾನು ಫ್ರಮ್ ದೇರ್ ಐ ಮೂವ್ ಆನ್ ಟು ಜಾಗ್ವಾರ್ ಲ್ಯಾಂಡ್ ರೋವರ್, ಅಗೇನ್ ಅನದರ್ ಆಟೋಮೋಟಿವ್ ಕಂಪನಿ. ದೇರ್ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ವಿತ್ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಲೈಕ್ ದ ಗೇರ್ ಬಾಕ್ಸ್ ಆರ್ ಟ್ರಾನ್ಸ್ಮಿಷನ್ ಇರ್ಬೋದು. Along with that, all the electronics which power the mechanical components currently, adar mele, plus a little bit of artificial intelligence and machine learning which goes with these components, or which go this with technology, plus a little bit of manufacturing and testing as well. Okay, so that's your work specialization. Yes. Just ಅಂದ್ರೆ ಸ್ಟೂಡೆಂಟ್ಸ್ ಗೆ ಕ್ಲಾರಿಟಿ ಬರ್ಬೇಕು ಅಂದ್ರೆ, ಲೆಟ್ಸ್ ಈ ಎರಡು ಕಂಪ್ನೀಸ್ ಮರ್ಸಿಡೀಸ್ ಬೆಂಜ್, ಜಾಗ್ವಾರ್ ಲ್ಯಾಂಡ್ ರೋವರ್ ಎಲ್ರು ಕೇಳಿರ್ತಾರೆ. ಸೊ ಇಲ್ಲಿ ಟೀಮ್ಸ್ ಯಾವ ತರ ಇರುತ್ತೆ? ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಯಾವ ತರ ಕೆಲಸ ಇರುತ್ತೆ? ಐ ಥಿಂಕ್ ಎಲ್ರು ಆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಲೈಕ್ ಫ್ಯಾಕ್ಟ್ರಿಯಲ್ಲಿ ಇರ್ಬೇಕು, ಇಲ್ಲ ನಾವು ಫಿಟ್ ಮಾಡ್ತಿರ್ತೀವಿ ಕುತ್ಕೊಂಡು ಅಂತ. ಐ ಥಿಂಕ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ಡೊಮೈನ್ಸ್ ಇರುತ್ತೆ ಅಂತ ಹೇಳ್ತೀರಾ? ಓಕೆ, ಸೊ ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಮೇ ಬಿ ಪ್ರೆಸೆಂಟ್ ಮಾಡ್ತೀನಿ. ಸೊ ಒಂದು ಸಿಂಪಲ್ ಒಂದು ಕಾರ್ ತಗೊಳ್ಳೋಣ, ಒಂದು ವೆಹಿಕಲ್ ತಗೊಳ್ಳೋಣ. ಸೊ ಒಂದು ವೆಹಿಕಲ್ ನಾವು ಈಗ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಓಕೆ, ಒಂದು ನ್ಯೂ ಮಾಡೆಲ್ ಬಂದಿದೆ ಅಂದ್ರೆ ನಾವು ಆ ಮಾಡೆಲ್ 5 ವರ್ಷಕ್ಕೆ ಮುಂಚೆನೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ. ಸೊ ಫಸ್ಟ್ ರಿಸರ್ಚ್ ಟೀಮ್ ಅಂತ ಇರುತ್ತೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಸೊ ಫಸ್ಟ್ ಆ ಕಾನ್ಸೆಪ್ಟ್ ನ ರಿಸರ್ಚ್ ಮಾಡಿ, ಇದು ನಾವು 5 years ಲೇಟರ್ ಅಥವಾ ಡಿಸೈನ್ ಮಾಡಿದ್ರೆ ವರ್ಕ್ ಆಗುತ್ತೋ ಇಲ್ವೋ, ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಕಾನ್ಸೆಪ್ಟ್ ಲೆವೆಲ್ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಕಾನ್ಸೆಪ್ಟ್ ಲೆವೆಲ್ ಅಲ್ಲಿ ಮಾಡಿದ್ಮೇಲೆ ಈ ಕಾನ್ಸೆಪ್ಟ್ ನ ನಾವು ಸಿಸ್ಟಮ್ ಅಥವಾ ವಿಜುವಲೈಸೇಷನ್ ಮಾಡೋದಕ್ಕೆ ನಮಗೆ ಡಿಸೈನರ್ಸ್ ಇರ್ತಾರೆ. ಸೊ ಡಿಸೈನ್ ಇಂಜಿನಿಯರಿಂಗ್ ಅಥವಾ ಡಿಸೈನರ್ ಸ್ಟಾರ್ಟ್ ಮಾಡ್ತಾರೆ. ಆ ಡಿಸೈನ್ ನ ನಾವು ಕರೆಕ್ಟ್ ಆಗಿದೆಯೋ, ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಅನಾಲಿಸಿಸ್ ಇಂಜಿನಿಯರ್ಸ್ ಇರ್ತಾರೆ. ಸೊ ಅನಾಲಿಸಿಸ್ ಮಾಡ್ತಾರೆ ಅದ್ರ ಮೇಲೆ. ಆ ಅನಾಲಿಸಿಸ್ ಎಲ್ಲ ಆದ್ಮೇಲೆ ಅದನ್ನ ಒಂದು ಪ್ರೋಟೋಟೈಪ್ ಮಾಡಿ ಟೆಸ್ಟಿಂಗ್ ಮಾಡ್ತಾರೆ. ಸೊ ಆ ಟೆಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್ಸ್ ಇದೆ. ಇದನ್ನ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ಮೇಲೆ ದೆನ್ ಆ ಪ್ರಾಡಕ್ಟ್ ಹೋಗಿ ಮಾರ್ಕೆಟ್ ಅಲ್ಲಿ ಹೋಗುತ್ತೆ. ಸೊ ವೇರಿಯಸ್ ಸ್ಟೇಜಸ್ ಅಥವಾ ವೇರಿಯಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. Amazing. I think just to one small aspect, even let's say if you talk of car ಟೈರ್ಸ್ ಇರ್ಬೋದು, ಅಥವಾ ಒಂದೊಂದೊಂದೊಂದು ಕಾಂಪೋನೆಂಟ್ಗೂ ಈ ಲೆನ್ಸ್ ಜರ್ನಿ ಇರುತ್ತೆ. ಸೊ ಯು ವಿಲ್ ಹ್ಯಾವ್ ಗ್ರೇಟ್ ಆಪರ್ಚುನಿಟಿ ಇನ್ ರಿಸರ್ಚ್, ಸಿಮ್ಯುಲೇಷನ್, ಅನಾಲಿಸಿಸ್, ಮ್ಯಾನುಫ್ಯಾಕ್ಚರಿಂಗ್. ಐ ಥಿಂಕ್ ಅಂಡ್ ದಿಸ್ ಇಸ್ ಜಸ್ಟ್ ಒನ್ ಕಾರ್ ದಟ್ ವಿ ಡಿಸ್ಕಸ್. ಎಷ್ಟೊಂದ್ ಸಾವಿರ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲದನ್ನು ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂದ್ರೆ ಐ ಥಿಂಕ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಲ್ಲಿ ಕೈ ಇದ್ದೇ ಇರುತ್ತೆ ಅಂತ. ಖಂಡಿತ ಹೌದು. ಓಕೆ, ಅಮೇಜಿಂಗ್. ಸೊ ಐ ಥಿಂಕ್ ಎಕ್ಸೈಟಿಂಗ್ ಆಪರ್ಚುನಿಟೀಸ್ ಇದೆ ಬೇರೆ 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 ಆಸ್ಪೆಕ್ಟ್ಸ್ ಫೀಲ್ಡ್ಸ್ ಅಲ್ಲಿ. ಬಟ್ ಲೆಟ್ಸ್ ಕಮ್ ಟು ದಿ ಕೋರ್ ಪಾಯಿಂಟ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ಸ್ ಯಾವ ತರ ಆಗುತ್ತೆ ಅಂಡ್ ನಿಮ್ದು ಯಾವ ತರ ಆಯ್ತು ಅಂತ? ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು 4 years ಆಫ್ ಬ್ಯಾಚುಲರ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ಐ ಆಲ್ಸೋ ಸ್ಟಾರ್ಟ್ ಫಾರ್ ಪ್ಲೇಸ್ಮೆಂಟ್ಸ್ ಇನ್ ಮೈ ಕಾಲೇಜ್. ಅಂಡ್ ನಾನು ಕುತ್ಕೊಂಡಿದ್ದ ಪ್ಲೇಸ್ಮೆಂಟ್ ಕಂಪನೀಸ್, ಐ ಗಾಟ್ ಆಪರ್ಚುನಿಟಿ ಟು ಸಿಟ್ ಫಾರ್ TCS, ಇನ್ಫೋಸಿಸ್ ಮತ್ತೆ ಕ್ಯಾಪ್ಜರ್ನಿ.
ಓಕೆ ಸೊ ದೀಸ್ 3 ಕಂಪನೀಸ್. ಅಂಡ್ ನಾನು ಜನರಲಿ ಏನ್ ಅನ್ಕೊಂಡಿದ್ದು ಅಂದ್ರೆ, ಓಕೆ ಕಂಪನೀಸ್ ಇದೆ, ಐ ಟಿ ಕಂಪನೀಸ್ ಇದೆ, ನಾನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನಾನ್ ಏನ್ ಮಾಡ್ತೀನಿ, ನಾನು ಹೋಗಿ ಐ ಟಿ ಕೋಡಿಂಗ್. ದಟ್ಸ್ ವಾಟ್ ಐ ಥಾಟ್, ಲೈಕ್ ನೀವು VTU ಟಾಪರ್ ಆಗಿ ಇನ್ಫೋಸಿಸ್, ಕ್ಯಾಪ್ ಜೆಮಿನಿ ಏನಕ್ಕೆ ಹೋಗ್ತಾ ಇರ ಅಂತ. ಬಟ್ ಸೊ ಒನ್ಸ್ ಪ್ಲೇಸ್ಮೆಂಟ್ ಅಲ್ಲಿ ಕೂತ್ಕೊಳ್ಳೋ ಪ್ರಾಸೆಸ್ ಸ್ಟಾರ್ಟ್ ಮಾಡಿದಾಗ, ಸೊ ವಾಟ್ ಐ ರಿಯಲೈಸ್ಡ್ ಇಸ್ this placement is not only, these companies don't only come for your IT core or IT profile ge, they also want mechanical engineers. ಓಕೆ So one interesting thing is, nan Capgemini one of the interviews al kutkondidaga, so nan interviewer was also from a mechanical background, Okay. and all the questions were also related to mechanical. ಓಕೆ And later on ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಓಕೆ ಇವರಲ್ಲಿ ಬರೀ IT ಮಾತ್ರ ಅಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿವಿಷನ್ ಇದೆ. ಸೊ ಕ್ಯಾಪ್ಜೆಮಿನಿ ತಗೊಂಡ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ವಿಸಸ್ ಡಿವಿಷನ್ ಇದೆ, ಇನ್ಫೋಸಿಸ್ ತಗೊಂಡ್ರೆ ಕಂಪ್ಲೀಟ್ ಏರೋಸ್ಪೇಸ್ ಸರ್ವಿಸ್ ಡಿವಿಷನ್ ಇದೆ. ಓಕೆ ಸೊ ಅವರು ಏರ್ ಬಸ್ ಆಗ್ಲಿ, ರೋಲ್ಸ್ ರಾಯ್ಸ್ ಆಗ್ಲಿ, ಈ ತರ OEM ಜೊತೆ ಡೀಲ್ ಮಾಡಿ ದೇ ಆಕ್ಚುಲಿ ಡೂ ಪ್ರಾಪರ್ ಅನಾಲಿಸಿಸ್ ಅಂಡ್ ಕಾಂಪೋನೆಂಟ್ ದಿಸ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಓಕೆ ಅಮೇಸಿಂಗ್. ಸೊ ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇನ್ಫೋಸಿಸ್, ಕ್ಯಾಪ್ ಜೆಮಿನಿ ಎಲ್ಲ IT ಕಂಪ್ನೀಸ್ ಅಂತ ಅನ್ಕೊಂಡು ಎಲ್ರು ಮೈಂಡ್ ಅಲ್ಲಿ ಇರುತ್ತೆ, ಬಟ್ ಸ್ಟಿಲ್ ದೇ ಕಮ್ ಫಾರ್ ಕೋರ್ ಪ್ಲೇಸ್ಮೆಂಟ್ಸ್ ಆಲ್ಸೋ ಅಂತ ಗೊತ್ತಾಗ್ತಾ ಇದೆ. ಓಕೆ, ಬಟ್ ಯುವರ್ ಫಸ್ಟ್ ಜಾಬ್ ಸ್ಟಾರ್ಟೆಡ್ ಇನ್ ಮರ್ಸಿಡೀಸ್ ಬೆನ್ಸ್, ನಾಟ್ ಕ್ಯಾಪ್ ಜೆಮಿನಿ ಆರ್ ಇದು. ಹೇಗಾಯ್ತು? ಹೌ ಡಿಡ್ ಯು, ಬಿಕಾಸ್ ಐ ಥಿಂಕ್ ಇಟ್ಸ್ ಸೋ ಲೈಕ್ ಎಲ್ರಿಗೂ ಡ್ರೀಮ್ ಇರುತ್ತೆ ಮರ್ಸಿಡೀಸ್ ಬೆನ್ಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ಹೌ ಡಿಡ್ ಯು ರೀಚ್ ದೇರ್? ಸೊ ಹೇಳಿದಾಗ ಮೆಕ್ಯಾನಿಕಲ್ ಸ್ಯಾಟ್ ಫಾರ್ ಪ್ಲೇಸ್ಮೆಂಟ್ಸ್ ಆಯ್ತು, ಬಟ್ ನನ್ನ ಇಂಟ್ರೆಸ್ಟ್ ವಾಸ್ ಟು ಆಕ್ಚುಲಿ ಗೆಟ್ ಇನ್ ಟು ಸ್ಪೆಷಲೈಸೇಷನ್. ಓಕೆ ಸೊ ನಾನು ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನನಗೆ ರಿಯಲೈಸ್ ಆಗಿದ್ದು ಏನು ಅಂದ್ರೆ, ಓಕೆ ಇದು ಓವರ್ ಆಲ್ ಆಗಿ ಓವರ್ ವ್ಯೂ ಆಗಿ ನಾವೆಲ್ಲ ಕವರ್ ಮಾಡ್ತಾ ಇದೀವಿ, ಬಟ್ ನಾನು ಒಂದು ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇಂದ ನಾನು ಮಾಸ್ಟರ್ಸ್ಗೆ ಮಾಡ್ಬೇಕು ಅಂತ ಐ ಸ್ಟಾರ್ಟೆಡ್ ವಿತ್ ಇಟ್. ಸೊ ಐ ಪ್ರಿಪೇರ್ಡ್ ಫಾರ್ ಗೇಟ್. ನಾನು 3rd ಇಯರ್ ಇಂಜಿನಿಯರಿಂಗ್ ಇದ್ದಾಗ ನಾನು ಗೇಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಐ ವಾಂಟೆಡ್ ಟು ಗೇಟ್ ಅಂಡ್ ದೆನ್ ಮಾಸ್ಟರ್ಸ್. ಸೊ ಇನಿಷಿಯಲಿ ನಾನು ಗೇಟ್ ಮಾಡಿದಾಗ 4th ಇಯರ್ ನಾನು ಗೇಟ್ ಪಾಸ್ ಮಾಡಿದೆ, ಬಟ್ ನನಗೆ ಪ್ರಿಫರ್ಡ್ ಕಾಲೇಜಸ್ ಆಫ್ ಪ್ರಿಫರ್ಡ್ ಬ್ರಾಂಚ್, ನನ್ನ ಸ್ಪೆಷಲೈಸೇಷನ್ ಬ್ರಾಂಚ್ ಮೇ ಬಿ ಸಿಗ್ಲಿಲ್ಲ. ಓಕೆ ಸೊ ಅದರಿಂದ ನಾನು ಏನ್ ಮಾಡಿದೆ, ಓಕೆ ನಾನು ಐ ಆಮ್ ಗೋಟ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಪ್ರಿಪೇರಿಂಗ್ ಎಕ್ಸಾಕ್ಟ್ಲಿ ಫಾರ್ ದಟ್ ಅಂತ ಹೇಳಿ ಐ ಜಾಯಿಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಐ ಜಾಯಿಂಡ್ ಅಂಡರ್ ಎ ಪ್ರೊಫೆಸರ್. ಅಲ್ಲಿ ಐ ಸ್ಟಾರ್ಟೆಡ್ ಟು ವರ್ಕ್ ಆನ್ ಸಮ್ ವೆರಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್, ದ ಬೇಸಿಕ್ ಕಾನ್ಸೆಪ್ಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್. ಸೊ ಲಾಟ್ ಆಫ್ ಪೀಪಲ್ ಏನಾಗುತ್ತೆ, ಓಕೆ ನಾವು ಏನ್ ಮೆಕ್ಯಾನಿಕಲ್ ಅಲ್ಲಿ ಓದ್ತೀವಿ ಪ್ಲಸ್ ಏನ್ ನಾವು ಕೆಲಸ ಮಾಡ್ತೀವಿ ಟೋಟ್ಲಿ ಅನ್ರಿಲೇಟೆಡ್ ಅಂತ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಮಿಸ್ಕನ್ಸೆಪ್ಷನ್. ಐಡಿಯಲಿ ನಾವು ಏನೇ ವರ್ಕ್ ಮಾಡ್ತೀವಿ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಅಲ್ಲಿ ಅರ್ಥ ಮಾಡ್ಕೊಂಡು ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ದೇರ್, then I realized what actually mechanical engineering is. So mechanical engineering is just not about, okay, just reading this theory, writing my examination and then sitting for placements and company ಅಲ್ಲಿ ಜಾಯ್ನ್ ಆಗೋಕ್ಕಿಂತ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದು ಅಥವಾ ಫಂಡಮೆಂಟಲ್ಸ್ ಹೇಗ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾನು ಅಲ್ಲಿ ಕಲ್ತ್ಕೊಂಡೆ. ಸೊ ಅಲ್ಲಿ ಕಲ್ತ್ಕೊಂಡು ದಟ್ ವಾಸ್ ಮೈ ಸಾರ್ಟ್ ಆಫ್ ದ ನೆಕ್ಸ್ಟ್ ಸ್ಟೇಜ್ಗೆ ಇಟ್ ಪುಷ್ಡ್ ಮೀ. ಅಂಡ್ ಅಲ್ಲಿಂದ ಐ ಜಾಯಿಂಡ್ IIT Madras ಫಾರ್ ಮೈ ಮಾಸ್ಟರ್ಸ್ ಗೇಟ್ ಸ್ಕೋರ್ ಇಂದ. Then I did my thermal engineering specialization. Then I got placed into Mercedes, and then I joined Mercedes. So that's how my journey from bachelor's to Mercedes happened. Okay, so you were the VTU topper of all the engineering colleges. Placement to ಆಯ್ತು, but you didn't take that because you wanted to specialize. But first attempt ಅಲ್ಲಿ IIT Madras ಸಿಗ್ಲಿಲ್ಲ, ನಿಮ್ಗೆ ಎಕ್ಸಾಕ್ಟ್ಲಿ ಬೇಕಾಗಿತ್ತು ಸ್ಪೆಷಲೈಸೇಷನ್. So you did not waste time. You went to IISc. I think that's important aspect. Like ನಿಮ್ ಒಂದೇನೋ ಸೆಟ್ ಬ್ಯಾಕ್ ಆಯ್ತು ಅಂತ ಕುತ್ಕೊಂಡು there is nothing to feel wrong about it. You found different opportunities. IISc ಹೋಗಿ you even realize even in depth ಮೆಕ್ಯಾನಿಕಲ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, how vast it is ಅಂತ. So Then you entered IIT Madras. yes. Okay, amazing. So I think ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೇಕಾದ್ರೆ ನೀವು ಯು ಆಲ್ಸೋ ಯೂಸ್ ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆಲ್ಲ. ಸೊ ಹೌ ಇಸ್ ದಿಸ್ ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ಸೊ ಅಗೇನ್ ಇವಾಗ ಇರೋ ಟ್ರೆಂಡ್ಗೆ ಅಥವಾ ಇವಾಗ ಇರೋ ಟೆಕ್ನಾಲಜೀಸ್ಗೆ ಎವ್ರಿ ಮೆಕ್ಯಾನಿಕಲ್ ಅಥವಾ ಎವ್ರಿ ಕೋರ್ ಬ್ರಾಂಚ್, ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, ಏನೇ ಕೋರ್ ಬ್ರಾಂಚಸ್ ಇದ್ರು, ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಯೂಸ್ ದ ಟೆಕ್ನಾಲಜೀಸ್ ವಿತ್ ಇನ್ ದ ಬ್ರಾಂಚ್. ಸೊ ನಾವು ಆ ಫೌಂಡೇಶನ್ ಇಟ್ಕೊಂಡು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೌಂಡೇಶನ್ ಇಟ್ಕೊಂಡು ಮಷಿನ್ ಲರ್ನಿಂಗ್ ಅಥವಾ AI ಬೇಸ್ಡ್ ಟೂಲ್ ಸ್ಕಿಲ್ಸ್ ನ ಕಲ್ತ್ಕೊಂಡು ವಿ ಆರ್ ಯೂಸಿಂಗ್ ದೋಸ್ ಸ್ಕಿಲ್ಸ್ ಟು ಆಕ್ಚುಲಿ ಬಿಲ್ಡ್ ಅವರ್ ಪ್ರಾಡಕ್ಟ್ ಆರ್
ಬೆಟರ್ ಅವರ್ ಪ್ರಾಡಕ್ಟ್. ಆಪ್ಟಿಮೈಸೇಷನ್ ಇರ್ಬೋದು, ಅದನ್ನ ಹೇಗೆ ಆಪ್ಟಿಮೈಸ್ ಮಾಡೋದು, ಬೇರೆ ಡಿಫ್ರೆಂಟ್ ಡಿಸೈನ್ಸ್ ಮಾಡೋದಿರ್ಬೋದು, ಫಾಸ್ಟರ್ ಲಾಂಚ್ ಇರ್ಬೋದು. ಸೊ ಈ ತರ ಫೀಲ್ಡ್ ನ ಮೆಷಿನ್ ಲರ್ನಿಂಗ್ ಅಥವಾ ಯೂಸ್ ಮಾಡ್ಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ನಾವು ವಿ ಆರ್ ಅಪ್ಗ್ರೇಡಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಲ್ಸೋ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ನಾಟ್ ಎನಿಮೋರ್ ದ ಪ್ರೀವಿಯಸ್, ಹಳೇದು ಹೇಗಿತ್ತು ಹಾಗಲ್ಲ, ಇವಾಗ ಅದನ್ನು ಅಪ್ಗ್ರೇಡ್ ಆಗ್ತಿದೆ. ಸೊ Okay. I think it's very, very important. See, computer, I think AI is everywhere. ಸೊ ನೀವು ಅದರಿಂದ ಓಡೋಗೋದಕ್ಕಂತೂ ಆಗಲ್ಲ. ಬಟ್ ಯಾರು ಅದನ್ನ ಕಲ್ತ್ಕೊಂಡು ಅಪ್ಲೈ ಮಾಡ್ತಾರೆ, ಐ ಥಿಂಕ್ ಮುಂಚೆ ಹೇಳ್ತಾ ಇರೋ ವಿದ್ಯಾಸಾಗರ್ ಅವರು ಪೈಥಾನ್ ಕೋಡಿಂಗ್ ಮಾಡಿ, ಪ್ರೋಗ್ರಾಮಿಂಗ್ ಮಾಡಿ, ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ ಮೇಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಮುಂಚೆ 3 years 5 years ತಗೋತಾ ಇತ್ತು ರೆಗ್ಯುಲರ್ ವೇ ಅಲ್ಲಿ ಮಾಡೋದು. ಯೂಸಿಂಗ್ ದಿಸ್ AI tools, he is saying it has cut down. 5 years has come to 2 years maybe. I think this is going to be the future. I think it's very, very important. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ನೀವು AI ಅಪ್ಲೈ ಮಾಡ್ಬೇಕಾಗತ್ತೆ, ಎಲೆಕ್ಟ್ರಾನಿಕ್ಸ್ ತಗೊಂಡ್ರು ಮಾಡ್ಬೇಕಾಗತ್ತೆ. ಇಟ್ಸ್ ಗೋನ್ ಬಿ ಎವ್ರಿವೇರ್. ಬಟ್ ಯಾರು ಅಪ್ಲೈ ಮಾಡ್ತಾರೆ, ಐ ಥಿಂಕ್ ದಟ್ ಈಸ್ ದ ಫ್ಯೂಚರ್. ಎಸ್, ಸಿಂಪಲ್ ಎಕ್ಸಾಂಪಲ್. ಇವಾಗ ಜಸ್ಟ್ ಒಂದು 15 years ಬ್ಯಾಕ್ ನಾವ್ ಏನ್ ಇವಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಸಿಮ್ಯುಲೇಷನ್ಸ್ ಮಾಡ್ತೀವಿ, ಕಂಪ್ಯೂಟರ್ ಯೂಸ್ ಮಾಡ್ತಿದ್ವಿ, 15 years ಬ್ಯಾಕ್ ಅದಿರ್ಲಿಲ್ಲ. ಸೊ ಅಲ್ಲಿ ಒಂದು ಚೇಂಜ್ ಇತ್ತು. ಸೊ ಪೀಪಲ್ ಯಾರು ಮ್ಯಾನ್ಯಲ್ ಆಗಿ ಮಾಡ್ತಿದ್ರು, ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ನ ಕಲ್ತ್ಕೊಂಡು, ಆ ಟೆಕ್ನಾಲಜಿನ ಕಲ್ತ್ಕೊಂಡು ದೇ ಅಪ್ಗ್ರೇಡೆಡ್ ದೆಮ್ಸೆಲ್ಸ್. ಇವಾಗ ಅದ್ರ ಜೊತೆಗೆ AIMI ಕಲ್ತ್ಕೊಂಡು ದೇ ಹವ್ ಅಪ್ಗ್ರೇಡೆಡ್ ದೆಮ್ಸೆಲ್ಸ್. ಸೊ ಇಟ್ ಇಸ್ ಜಸ್ಟ್ ಅನ್ ಅಪ್ಗ್ರೇಡೇಷನ್ ಫ್ರಮ್ ಒನ್ ಫೇಸ್ ಟು ಅದರ್ ಫೇಸ್. ಬಟ್ ನಾವು ಟೆಕ್ನಾಲಜಿ ನೀವು ಹೇಳ್ದಂಗೆ ಮಷಿನ್ ಲರ್ನಿಂಗ್ ಆಗ್ಲಿ, AI ಆಗ್ಲಿ, ಇಟ್ಸ್ ಎ ಮಸ್ಟ್ ಅಂಡ್ ಶುಡ್ ಆತರ ಆಗಿದೆ ಇವಾಗ ಕರೆಂಟ್ಲಿ ವಿತ್ ಎನಿ ಬ್ರಾಂಚ್, ಎನಿ ಕೋರ್ ಬ್ರಾಂಚ್. ಅಮೇಜಿಂಗ್. ಸೊ ಎಲ್ಲಾ ಕಡೆನೂ ಈ ಸ್ಕಿಲ್ಸ್ ಬೇಕಾಗುತ್ತೆ. ಓಕೆ, ಅಮೇಜಿಂಗ್. ಜಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಐ ಥಿಂಕ್ ಐ ವಾಸ್ ಆಲ್ಸೋ ಮೆಕ್ಯಾನಿಕಲ್ ಇಂಜಿನಿಯರ್ ಫ್ರಮ್ IIT Madras. ಸೇಮ್, ನಾನು ಅಲ್ಲಿ BTech MTech ಮಾಡಿದೆ. ಅಂಡ್ ಐ ವಿಲ್ ಶೇರ್ ಮೈ ಪರ್ಸ್ಪೆಕ್ಟಿವ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನಾನು ಇಂಟರ್ನ್ಶಿಪ್ಸ್ ಮಾಡಿದೆ. IISc ಅಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದೆ, SKF ಬೇರಿಂಗ್ಸ್ ಅಂತ ಇಂಟರ್ನ್ಶಿಪ್ ಮಾಡಿದೆ. ಬಟ್ ವಾಟ್ ಐ ಅಂಡರ್ಸ್ಟುಡ್ ಆರ್ ವಾಟ್ ಐ ಲರ್ನ್ ವಾಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋದು ಒಂದು ತುಂಬಾ ಫೌಂಡೇಶನ್ ಬ್ರಾಂಚ್ ವಿಚ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಪೇಷನ್ಸ್. ಒಂದ್ ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಇಯರ್ಸ್. ಒಂದ್ ಕಾರ್ ನಾನು ಇವತ್ತು ಅನ್ಕೊಂಡು ನಾಳೆ ರಿಲೀಸ್ ಮಾಡಕ್ ಆಗಲ್ಲ. ಸೊ ದಟ್ಸ್ ಅ ಲಾಂಗ್ ಜರ್ನಿ. ಸೊ ನನಗೇನ್ ಅನ್ಸು ಪರ್ಸನಲಿ, ಐ ವಾಂಟೆಡ್ ಸಮ್ ಫೀಲ್ಡ್ ವೇರ್ ಇಟ್ ಇಸ್ ಲೈಕ್ ಫಾಸ್ಟರ್ ದನ್ ದಿಸ್. ಸೊ ಅದಕ್ಕೋಸ್ಕರ ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಆಪರೇಷನ್ಸ್ ರಿಸರ್ಚ್ ಕಡೆ ಹೋದೆ. ಸೊ ಮೈ ಫಸ್ಟ್ ಜಾಬ್ ವಾಸ್ ಇನ್ ಫ್ಲಿಪ್ಕಾರ್ಟ್. ಸಪ್ಲೈ ಚೈನ್ ಡಿಸೈನ್ ಮಾಡಿ, ವೇರ್ ಹೌಸಸ್ ಹೆಂಗ್ ಆಪರೇಟ್ ಮಾಡಬೇಕು ಅದೆಲ್ಲ ಡಿಸೈನ್ ಮಾಡ್ತಾ ಇದ್ದೆ. ಐ ಥಿಂಕ್ ದಟ್ಸ್ ವೇರ್ ಐ ಸ್ಟಾರ್ಟೆಡ್. ಅಂಡ್ ದೆನ್ ಅದಾದ್ಮೇಲೆ ಇನ್ನು ಈಗ AI ಎಲ್ಲ ಟ್ರೆಂಡ್ ನೋಡಿ, AI ಫೀಲ್ಡ್ ಈಸ್ ಇವನ್ ಫಾಸ್ಟರ್. ಸೊ ಇವತ್ ನಾನು ಏನೋ ಅನ್ಕೊಂಡ್ರೆ ಇನ್ 1 day 2 days ಅಲ್ಲಿ ಬಿಲ್ಡ್ ಮಾಡಿ ರಿಲೀಸ್ ಮಾಡಬಹುದು. ಸೊ ಐ ಥಿಂಕ್ ದಟ್ಸ್ ವೇರ್ ವರ್ಲ್ಡ್ ಈಸ್ ಮೂವಿಂಗ್ ಟುವರ್ಡ್ಸ್. ದಟ್ಸ್ ಮೈ ಪರ್ಸ್ಪೆಕ್ಟಿವ್. ಅಂಡ್ ದಟ್ಸ್ ವೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ನಾನು ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಈಗ AI ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ. ಸೊ ವಾಟ್ ಈಸ್ ಯುವರ್ ಟೇಕ್ ಆನ್ ದಿಸ್? ಲೈಕ್ ನಿಮ್ ಪರ್ಸ್ಪೆಕ್ಟಿವ್ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ? ಐ ಥಿಂಕ್ ನೀವ್ ಹೇಳ್ದಂಗೆ ಡಿಫ್ರೆಂಟ್ ಪೀಪಲ್ಗೆ ದೇ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ಲಿ ದೇ ನೀಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್, ರೈಟ್? ಬಟ್ ಸ್ಟಿಲ್ ನೀವು ಆ ಫೌಂಡೇಶನ್ ಮಾಡಿ ಯು ರಿಯಲೈಸ್ ಯು ಅಂಡರ್ಸ್ಟುಡ್ ಆನ್ ಹೌ ಟು ಟೇಕ್ ಇಟ್ ಫಾರ್ವರ್ಡ್. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಗೇನ್ ಐ ಪ್ರಾಬ್ಲಿ ಟೇಕ್ ಎ ವೆರಿ ಸಿಂಪಲ್ ಎಕ್ಸಾಂಪಲ್ ಆಫ್ ಎ ಮೊಬೈಲ್ ಫೋನ್, ರೈಟ್? ಸೊ ಮೊಬೈಲ್ ಫೋನ್ ಅಲ್ಲಿ ಇವಾಗ ನೀವು ಒಂದು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅಥವಾ ರಿಲೀಸ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ಬಿಲ್ಡ್ ಮಾಡಕ್ಕೆ, ಪ್ರಾಡಕ್ಟ್ ಬಿಲ್ಡ್ ಮಾಡಕ್ಕೆ. ಅದೇ ನೀವು ಅದ್ರಲ್ಲಿ ಆಪ್ಸ್ ಮಾಡ್ಬೇಕು, ಅದ್ರಲ್ಲಿ ಯುಟಿಲಿಟೀಸ್ ಮಾಡ್ಬೇಕು ಅಂದ್ರೆ ನೀವು 1 ವಾರದಲ್ಲೂ ಮಾಡ್ಬೋದು, 2 ವಾರದಲ್ಲೂ ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ಆ ಮೊಬೈಲ್ ಫೋನ್ ಅನ್ನೋದು ಇರ್ಬೇಕು. ಫಿಸಿಕಲ್ ಕಾಂಪೋನೆಂಟ್ ಶುಡ್ ಬಿ ದೇರ್ ಸಮ್ವೇರ್ where you can actually apply these technologies. Yes. So for me it is about that, building the end product. Though it takes time ತಗೋಬಹುದು ಅದು, but building the end product is what is more important, because ನೀವು ಯುಟಿಲಿಟೀಸ್ ನ ಯಾವಾಗ ಬೇಕಾದ್ರೆ ಆಡ್ ಮಾಡಬಹುದು, ಟೆಕ್ನಾಲಜೀಸ್ ನ ಅದ್ರಲ್ಲಿ ಬಿಲ್ಡ್ ಮಾಡಬಹುದು. ಬಟ್ ಅದಕ್ಕೆ ಹಾರ್ಡ್ವೇರ್ ಬೇಕು. ಸೊ ನೀವು ಹಾರ್ಡ್ವೇರ್ ಬೇಕು ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ದಟ್ ಲಾಂಗ್ ಡ್ಯೂರೇಷನ್ ಅಥವಾ ಟೈಮ್ ಅನ್ನೋದು ಬೇಕೇ ಬೇಕು. ಮೇ ಬಿ ನಾವು 1 ವರ್ಷದಲ್ಲಿ ಒಂದು ಫೋನ್ 3 years ಅಥವಾ 2 years ಅಲ್ಲಿ ಫೋನ್ ಬರೋದು, 6 months ಅಲ್ಲಿ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ಬೋದು. ಸೊ ಯು ಕ್ಯಾನ್ ಆಕ್ಸಲರೇಟ್ ಇಟ್, ಬಟ್ ಎಂಡ್ ಆಫ್ ದ ಡೇ ಯು ಸ್ಟಿಲ್ ನೀಡ್ ದಟ್ ಪ್ರಾಡಕ್ಟ್. So that is where my level of satisfaction ಅಥವಾ ನನ್ನ ಪರ್ಸ್ಪೆಕ್ಟಿವ್ is on that. ಐ ಥಿಂಕ್ ಎಲ್ಲಾ ಫಿಸಿಕಲ್ ಪ್ರಾಡಕ್ಟ್ಸ್ ಮೇಲೂ ನಿಮ್ದು ಸ್ಟ್ಯಾಂಪ್ ಇರುತ್ತೆ, ಆ ತರ ನಾನ್ ಬಿಲ್ಡ್ ಮಾಡಿದ್ದು ಅಥವಾ ನಾನ್ ವರ್ಕ್ ಮಾಡಿದ್ದು ಅಂತ. ಐ ಥಿಂಕ್ ದಾಟ್ ಜಾಯ್, ಐ ಥಿಂಕ್ ಯು ಹ್ಯಾವ್ ಟು, ಎವ್ರಿ ಒನ್ ಹ್ಯಾಸ್ ಟು ಫಿಗರ್ ಔಟ್ ನಿಮ್ಗ ಜಾಯ್ ಎಲ್ಲಿ ಸಿಗುತ್ತೆ ಅಂತ. ಐ ಥಿಂಕ್ ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಆಲ್ಸೋ ಕಮಿಂಗ್ ಟು ಅದರ್ ಪಾಯಿಂಟ್, ಲೆಟ್ಸ್ ಸೇ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಸ್ಟಾರ್ಟಿಂಗ್ ಪ್ಯಾಕೇಜ್ 15 lakh 20 lakhs ಎಲ್ಲ ಇರುತ್ತೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ದು ಸ್ಯಾಲರೀಸ್ ಯಾವ ತರ ಇರುತ್ತೆ ಸ್ಟಾರ್ಟಿಂಗ್ ಕಾಲೇಜ್ ಅಲ್ಲಿ? ನೀವು ಪ್ಲೇಸ್ ಆಗ್ತಾ ಇದ್ರಿ,
ಆ ಸ್ಟಾರ್ಟಿಂಗ್ ಸ್ಯಾಲರೀಸ್ ಏನಿತ್ತು, ಹೌ ಇಟ್ ಕ್ಯಾನ್ ಗ್ರೋ ಲೈಕ್ 5 years 10 years ಅಂತ? ಸೊ ಅದ್ರ ಪರ್ಸ್ಪೆಕ್ಟಿವ್ ಕೊಡ್ಬೇಕು ಅಂದ್ರೆ, ಸೊ ವೇರಿಯಸ್ ಲೆವೆಲ್ಸ್ ಅಥವಾ ವೇರಿಯಸ್ ಡಿವಿಷನ್ಸ್ ಇದೆ ಮೆಕ್ಯಾನಿಕಲ್ ಎಸ್ಪೆಷಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ is more like, okay, one shot ಅಲ್ಲಿ I'm not going to start at say 25 lakhs or 30 lakhs like various branches. It will start at a basic thing, but then ನೀವು ಅದ್ರ ಮೇಲೆ ಯಾವ ತರ how your profile is, ಅದ್ರ ಮೇಲೆ you can actually build and probably you can reach much higher than probably different branches as well sometimes. ಸೊ ಹೇಗಿದೆ ಸ್ಪ್ಲಿಟ್ ಆಗುತ್ತೆ, ಹೇಗೆ ಸ್ಟಾರ್ಟ್ ಮಾಡೋದು, ಹೌ ಎ ಕರಿಯರ್ ಬಿಲ್ಡ್ಸ್ ಆನ್ ಇಟ್ ಅಂದ್ರೆ, ಇವಾಗ ಬೇಸಿಕಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ ಅ ಬೇಸಿಕ್ ಬ್ಯಾಚುಲರ್ಸ್ ಡಿಗ್ರಿ ಇತ್ತು ಅಂದ್ರೆ, ಯು ಕುಡ್ ಎಕ್ಸ್ಪೆಕ್ಟ್ when you're sitting for placements, you could expect somewhere close to around 3 to 6 lakhs package ಅಲ್ಲಿ you can actually start things. Okay. So then at the same time ಈ ಪ್ಯಾಕೇಜ್ ಜೊತೆಗೆ, that means or whatever your the basic mechanical engineering background ಇಟ್ಕೊಂಡು, if you start adding internships ಆಗ್ಲಿ, practical projects ಆಗ್ಲಿ, which actually makes a difference. ಸೊ ಈಗಿನ ಕಾಲದಲ್ಲಿ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಎ ಡಿಗ್ರಿ, ಇಟ್ಸ್ ಅಬೌಟ್ ವಾಟ್ ಯು ಆಕ್ಚುಲಿ ಹ್ಯಾವ್ ಡನ್ ವಿತ್ ದ ಡಿಗ್ರಿ. ಸೊ ಡಿಗ್ರಿ ಜೊತೆಗೆ ಇಂಟರ್ನ್ಶಿಪ್ಸ್ ಆಗ್ಲಿ, ಪ್ರಾಜೆಕ್ಟ್ಸ್ ಆಗ್ಲಿ, ಪ್ರಾಬ್ಲಿ ಡಿಫ್ರೆಂಟ್ ಕಾಂಪಿಟೇಷನ್ಸ್ ನೀವು ಕಾಂಪೀಟ್ ಮಾಡೋದಾಗ್ಲಿ, ಅಥವಾ ಬೇರೆ ಡಿಫ್ರೆಂಟ್ ಬ್ರಾಂಚಸ್ ಜೊತೆ ಕಂಬೈನ್ ಮಾಡಿ ಯು ಹ್ಯಾವ್ ಡನ್ ಸಮಥಿಂಗ್. ಸೊ ಈ ತರ ಇರೋದ್ರಲ್ಲಿ ನಿಮ್ ಸ್ಕಿಲ್ಸ್ ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ. ಸೊ ಅಲಾಂಗ್ ವಿತ್ ದಟ್, ಇಫ್ ಯು ಸ್ಟಾರ್ಟ್ ಲರ್ನಿಂಗ್ ಸ್ಪೆಸಿಫಿಕ್ ಟೂಲ್ಸ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಪ್ರಾಬ್ಲಿ ಪ್ರಾಡಕ್ಟ್ಸ್ ಅಥವಾ ಬ್ರಾಂಚಸ್ ಆಗ್ಲಿ, ನಾನು ಬೇರೆ ಬ್ರಾಂಚಸ್ ಬಗ್ಗೆ ಹೇಳಿದೆ, ಡಿಸೈನ್ ಆಗ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ. So ಈ ತರ ಬೇಸಿಕ್ ಇಂಟರ್ನ್ಶಿಪ್ಸ್ ಇಟ್ಕೊಂಡು ಇಫ್ ಯು ಗೋ ದೇರ್, then probably you will end up with somewhere close to around 6 to 10 lakhs ಪ್ಯಾಕೇಜ್ ಅಲ್ಲಿ you can end up with companies like that. So ಈ ಫೀಲ್ಡ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಕಂಪನೀಸ್ ಇರ್ಬೋದು. ನಾನು ಆಲ್ರೆಡಿ 3 to 6 lakh ಪ್ಯಾಕೇಜಸ್ ಅಲ್ಲಿ ಕಂಪನೀಸ್ ಬಗ್ಗೆ ಐ ಜಸ್ಟ್ ಟೆಲ್ ಅಬೌಟ್ ಇನ್ಫೋಸಿಸ್ ಆಗಲಿ, ಕ್ಯಾಪ್ಜೆಮಿನಿ ಆಗಲಿ ಇರ್ಬೋದು. ಸ್ಲೋಲಿ ಒನ್ಸ್ ಯು ಸ್ಟಾರ್ಟ್ ಅಪ್ಗ್ರೇಡಿಂಗ್, ಯು ವಿಲ್ ಹ್ಯಾವ್ TCS both in both the levels 3 to 6 ಅಥವಾ 6 to 10 LP ಅಲ್ಲಿ ಇರ್ಬೋದು. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಬಜಾಜ್ ಇರ್ಬೋದು, ಮರ್ಸಿಡೀಸ್ ಇರ್ಬೋದು, ಐಷರ್ ಮೋಟರ್ಸ್ ಇರ್ಬೋದು, ಅಥವಾ ಏರೋಸ್ಪೇಸ್ ಕಂಪನೀಸ್ ಇರ್ಬೋದು, ಲೈಕ್ UTS, ಕಾಲಿನ್ಸ್ ಏರೋಸ್ಪೇಸ್. ಸೊ ಈ ತರ ಕಂಪನೀಸ್ ಎಲ್ಲಾನು ಫಾಲ್ಸ್ ಅಂಡರ್ somewhere under this branch. Then post 3 to 4 years of experience ಅಥವಾ 2 to 3 years of experience ನೀವು ಬಿಲ್ಡ್ ಮಾಡಿದ್ಮೇಲೆ, ನೀವು ಏನ್ ವರ್ಕ್ ಮಾಡ್ತೀರಾ ಅದ್ಮೇಲೆ ಚೂರ್ ಸ್ಪೆಷಲೈಸೇಷನ್ ತಗೊಂಡು ಚೂರ್ ಎಕ್ಸ್ಪೀರಿಯನ್ಸ್ ಆದ್ರೆ, then when you start shifting or when you start moving to different companies, then companies like research development, research oriented ಇರ್ಬೋದು. ಫಾರ್ ಎಕ್ಸಾಂಪಲ್ ಮರ್ಸಿಡೀಸ್ ಬೆನ್ಸ್ ಇರ್ಬೋದು, GE ಹೆಲ್ತ್ ಕೇರ್ ಇರ್ಬೋದು, ಜನರಲ್ ಮೋಟರ್ಸ್ ಇರ್ಬೋದು. ಸೊ ಈ ತರ ಕಂಪನೀಸ್ ಎಲ್ಲ ಯು ವಿಲ್ ಪ್ರಾಬ್ಲಿ, ಕ್ಯಾಟರ್ಪಿಲ್ಲರ್ ಇರ್ಬೋದು, ಐ ಗಿವ್ ಯು ಮೋರ್ ಎಕ್ಸಾಂಪಲ್. ಸೊ ಲ್ಯಾಮ್ ರಿಸರ್ಚ್ ಇರ್ಬೋದು, ವಿಪ್ರೋ ಇರ್ಬೋದು. ಸೊ ವಿಪ್ರೋ ಆಕ್ಚುಲಿ ಹ್ಯಾಸ್ ಎ ಕಂಪ್ಲೀಟ್ ಮೆಕ್ಯಾನಿಕಲ್ ಡಿವಿಷನ್. ಸೊ ದೇ ಈ ತರ ಕಂಪನೀಸ್ ಯು ಕ್ಯಾನ್ ಪ್ರಾಬ್ಲಿ ಎಂಡ್ ಅಪ್ ಬಿಟ್ವೀನ್ 10 to 18 lakhs ವರೆಗೂ ಯು ಕ್ಯಾನ್ ಎಂಡ್ ಅಪ್ ಡಿಪೆಂಡಿಂಗ್ ಆನ್ ನಿಮ್ ಸ್ಕಿಲ್ಸ್ ಏನಿದೆ, ನಿಮ್ ಎಕ್ಸ್ಪೀರಿಯನ್ಸ್ ಲೆವೆಲ್ಸ್ ಏನಿದೆ ಅಂತ. ಸೊ ಪೋಸ್ಟ್ 5 to 7 years of experience, ನೀವು ಒಂದು ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ಯು ವಿಲ್ ಎಂಡ್ ಅಪ್ ವಿತ್. ಇಟ್ ಕುಡ್ ಬಿ ಆಟೋಮೋಟಿವ್ ಡೊಮೈನ್ ಇರ್ಬೋದು, ಇಟ್ ಕುಡ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇಟ್ ಕುಡ್ ಬಿ ಕ್ವಾಲಿಟಿ ಇರ್ಬೋದು, ಇದರಲ್ಲಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ. ಸೊ ವೇರಿಯಸ್ ಫೀಲ್ಡ್ಸ್ ಅಲ್ಲಿ ವೆನ್ ಯು ಫಿಟ್ ಇಟ್, once you gain those experiences, probably you will end up on the 7-8 years experience or the 10 years experience admele, you will start seeing your package grow much higher. Somewhere you could land between 20 to 35 lakhs vargu you can land up with. So that's how it is. Amazing. Okay, now let's come to the most important point. Mechanical engineering placements yav tara agutte? So campus placements inda hididu ಲೈಕ್ ಏನ್ ಆಫರ್ ಮಾಡ್ತಾರೆ? ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಇಟ್ ಇಸ್ ಮೋರ್ ಅಬೌಟ್ ದ ಡೆಪ್ತ್, ನಾಲೆಜ್ ಡೆಪ್ತ್. ಸೊ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಪ್ಯಾಕೇಜಸ್ ಪಾಯಿಂಟ್ ಆಫ್ ವ್ಯೂ ನಾವು ಮಾತಾಡಿದೆ, ವೆನ್ ಯು ಸ್ಟಾರ್ಟ್ ಬ್ಯಾಚುಲರ್ಸ್ ಮಾಡಿ, ವೆನ್ ಯು ಜಸ್ಟ್ ಸ್ಟಾರ್ಟ್, ಸೊ ನಿಮ್ ಪ್ಯಾಕೇಜಸ್ ವಿಲ್ ಬಿ ಸಮ್ವೇರ್, ಇವಾಗಿರೋ ಕರೆಂಟ್ ಮಾರ್ಕೆಟ್ ಅಲ್ಲಿ ವಿಲ್ ಬಿ ಸಮ್ವೇರ್ ಅರೌಂಡ್ 3 to 6 lakhs ಅಲ್ಲಿ ವಿಲ್ ಬಿ ದೇರ್. ದಟ್ಸ್ ಬೇಸಿಕಲಿ ಬೇಸಿಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಆದ್ರೆ 3 to 6 ಸ್ಟಾರ್ಟ್ ಆಗುತ್ತೆ. ದೆನ್ ಇದ್ರ ಜೊತೆಗೆ ನೀವು ಕಾಲೇಜಸ್ ಅಲ್ಲಿ ನೀವು ಇಂಟರ್ನ್ಶಿಪ್ಸ್ ಆಗ್ಲಿ, ಅಡಿಷನಲ್ ಪ್ರಾಜೆಕ್ಟ್ಸ್ ಆಗ್ಲಿ, ಅಡಿಷನಲ್ ಟೂಲ್ಸ್ ಆಗ್ಲಿ, ಸ್ಪೆಷಲೈಸೇಷನ್ ಚೂರ್ ಕಲ್ತ್ಕೊಂಡ್ರೆ, ದೆನ್ ಯು ವಿಲ್ ಹ್ಯಾವ್ ಕಂಪನೀಸ್ ಲೈಕ್ ನಾನು ಮಾತಾಡಿದೆ, ಕಂಪನೀಸ್ ಅಬೌಟ್ ಇನ್ಫೋಸಿಸ್ ಆಗ್ಲಿ, ಕ್ಯಾಪ್ಜೆಮಿನಿ ಮಾತಾಡಿದೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಕಂಪನೀಸ್ ಯು ವಿಲ್ ಹ್ಯಾವ್ ಬಜಾಜ್, TCS ಇರ್ಬೋದು, ಯು ಕುಡ್ ಹ್ಯಾವ್ ಐಷರ್ ಇರ್ಬೋದು, ಯು ಕುಡ್ ಹ್ಯಾವ್ ಕ್ಯಾಟರ್ಪಿಲ್ಲರ್ ಇರ್ಬೋದು. ದೀಸ್ ಕಂಪನೀಸ್ ವಿಲ್ ಆಫರ್ ಡಿಪೆಂಡಿಂಗ್ ಆನ್ ಯುವರ್ ಸ್ಕಿಲ್ಸ್ ಅಥವಾ ನೀವೇನ್ ಇಂಟರ್ನ್ಶಿಪ್ಸ್ ಮಾಡಿದೀರಾ, ಸಮ್ವೇರ್ ಕ್ಲೋಸ್ ಟು ಅರೌಂಡ್ 6 to 8 ಅಥವಾ 10 lakhs ವರೆಗೂ they will be offering. Okay. Then once you have this background ಅಥವಾ ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದು 2 years 3 years ಎಕ್ಸ್ಪೀರಿಯನ್ಸ್ ಮಾಡಿ, once you set into a certain domain ಹೋದಾಗ ನೀವು ಒಂದು ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರಾ, ಟೂಲ್ಸ್ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರಾ, ಡೊಮೈನ್ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರಾ.
ಅದ್ ಮಾಡ್ಕೊಂಡಾಗ ವೆನ್ ಯು ಸ್ವಿಚ್ ಮಾಡಿದ ಕಂಪನೀಸ್, then your packages with 2 to 4 years of experience itkondu with basic mechanical engineering with this, you can end up somewhere close around 10 to 18 lakhs of package. Okay. So this is what you will end up with. ಸೊ ಐ ಥಿಂಕ್ ಎಲ್ಲ CS ಪ್ಲೇಸ್ಮೆಂಟ್ಸ್ 10 lakh ಆಗುತ್ತೆ, 15 lakh ಆಗುತ್ತೆ ಸ್ಟಾರ್ಟಿಂಗ್ ಅಂತ ಅನ್ಕೊಂತಾರೆ. ಆಗುತ್ತೆ, ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಮಾಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ರೆಸ್ಟ್ ಮೆಜಾರಿಟಿ IT ಯಲ್ಲೂ ಇದೇ ತರ 3-5 ಇಂದ ಸ್ಟಾರ್ಟ್ ಮಾಡ್ತಾರೆ. ಐ ಥಿಂಕ್ ವಾಟ್ ಯು ಆರ್ ಸೇಯಿಂಗ್ ಇಸ್ ಮೆಕ್ಯಾನಿಕಲ್ ಡೆಫಿನೆಟ್ಲಿ ಹ್ಯಾಸ್ ಸೇಮ್ Yes. ಟ್ರೆಜೆಕ್ಟರಿ, ಬಟ್ ಯು ಹ್ಯಾವ್ ಟು ಬಿ ರಿಯಲಿ ಗುಡ್ ಅಂಡ್ ಆ ಫೌಂಡೇಶನ್ ಬೇಸಿಕ್ಸ್ ಇರಬೇಕು Yes. ಅಂತ. Yes. ಓಕೆ, 5-10 years ಹತ್ರ ಇದ್ದಾಗ ಯಾವ ತರ ಗ್ರೋ ಆಗ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್? ಸೊ ನಾನು 2 to 4 ಬಗ್ಗೆ ಮಾತಾಡಿದೆ. ಸೊ ಸ್ಲೋಲಿ ವೆನ್ ಯು ಸ್ವಿಚ್ ಮಾಡಿದಾಗ, ವೆನ್ ಯು ಸ್ಟಾರ್ಟ್ ಫರ್ದರ್ ಗೆಟಿಂಗ್ ಡೊಮೈನ್ ಎಕ್ಸ್ಪರ್ಟ್, ಅಂದ್ರೆ ಡೊಮೈನ್ ಅಲ್ಲಿ ಎಂಟರ್ ಆಗ್ತೀರಾ ನೀವು, ಯು ವಿಲ್ ಗೆಟ್ ಫರ್ದರ್ ಎಕ್ಸ್ಪರ್ಟೀಸ್ ನಿಮ್ಗೆ ಆಗುತ್ತೆ ಆ ಫೀಲ್ಡ್ ಅಲ್ಲಿ. ಸೊ ಅವಾಗ ಅರೌಂಡ್ 10 years of experience ಬಂದಾಗ ಯು ಕ್ಯಾನ್ ಎಂಡ್ ಅಪ್ somewhere close to 18 to 35 lakhs package ವರ್ಗೂ ಯು ಕ್ಯಾನ್ ಎಂಡ್ ಅಪ್ ವಿತ್. And there are actually companies, one such example ಕೊಡ್ತೀನಿ. So a person with a 10 years of experience, semiconductor industry, which is sort of a booming industry now, semiconductor industry with a mechanical engineering background itkondo with 10 years of experience, he can still end up with close to around 65 to 70 lakh of package. So that's where you can have with 10 years of experience. ಯಾ, ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರೂ ಸೆಮಿ ಕಂಡಕ್ಟರ್ಸ್ ಬೂಮ್ ಆಗುತ್ತೆ, EC ತಗೊಂಡ್ಬಿಡ್ತೀನಿ, ಫ್ಯೂಚರ್ ಇರುತ್ತೆ ಅಂತ ತುಂಬಾ ಇರುತ್ತೆ ಅಂತ ಅನ್ಕೊಂಡಿದೀರಾ. ಸಿ ವಾಟ್ ಇಟ್ ರಿಯಲಿ ಪ್ರಾಕ್ಟಿಕಲಿ ಏನಾಗುತ್ತೆ ಅಂದ್ರೆ, ಆ ಸೆಮಿ ಕಂಡಕ್ಟರ್ ರಿಸರ್ಚ್ ಅಗೇನ್ ವಿಲ್ ಬಿ ಡನ್ ಬೈ ಎ ವೆರಿ ಸ್ಮಾಲ್ ಪೀಪಲ್. ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಸ್ ವಾಟ್ ವಿಲ್ ಬಿ ಮೇನ್ ಥಿಂಗ್ ಇನ್ ಇಂಡಿಯಾ. ಅಂಡ್ ಆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಐ ಥಿಂಕ್ ಸಮನ್ ಹೂ ಸ್ಪೆಷಲೈಸಸ್, ಮೆಕ್ಯಾನಿಕಲ್ ಇಂಜಿನಿಯರ್ ಹೂ ಸ್ಪೆಷಲೈಸಸ್ ಇನ್ semiconductor manufacturing, I think has amazing future ಅಂತ ಹೇಳಿ. Yes, absolutely. ಓಕೆ, ಗ್ರೇಟ್. ಸೊ ನೀವ್ ಹೇಳ್ತಾ ಇದ್ದೀರಾ ಇಷ್ಟೊಂದು ಕಂಪ್ನೀಸ್ ಇದೆ, ಇಷ್ಟೊಂದು ಪ್ಯಾಕೇಜಸ್ ಇದೆ, ಬಟ್ ಸ್ಟೂಡೆಂಟ್ಸ್ ಎಷ್ಟು ಹೇಳ್ತಾರೆ ಪ್ಲೇಸ್ ಆಗಲ್ಲ ಅಂತ. ಐ ಥಿಂಕ್ ವಾಟ್ ಇಸ್ ದಿಸ್ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಅಂಡ್ ವಾಟ್ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್? So again, especially mechanical engineering ತಗೊಂಡಾಗ there is a lot of misconception that placements ತುಂಬಾ ಕಮ್ಮಿ ಇದೆ, placements ಆಗೋದಿಲ್ಲ ಅನ್ನೋದು ತುಂಬಾ ಮಿಸ್ಕನ್ಸೆಪ್ಷನ್. ಸೊ ಇದಕ್ಕೆ ಕೆಲವು ರೀಸನ್ಸ್ ಇದೆ. ಸೊ ಜನರಲಿ ಇವಾಗ ಸಪೋಸ್ ನಾವು ಹೈರ್ ಮಾಡ್ಬೇಕಾದ್ರು, ಪೀಪಲ್ ಹೈರ್ ಮಾಡ್ಬೇಕಾದ್ರು, ವಾಟ್ ವಿ ಲುಕ್ ಅಟ್ ಇಸ್, ನಾವು ತುಂಬಾ ಹೈ ಫ್ಯಾನ್ಸಿ ಟರ್ಮ್ಸ್ ನ ಹುಡುಕೋದಿಲ್ಲ. ವಿ ಫೋಕಸ್ ಆನ್ ಫಂಡಮೆಂಟಲ್ಸ್. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಎಸ್ಪೆಷಲಿ ಫಂಡಮೆಂಟಲ್ಸ್ ಯಾರು ಸ್ಟ್ರಾಂಗ್ ಆಗಿರ್ತಾರೆ, ಅಂದ್ರೆ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಆ ಸ್ಕಿಲ್ ಇಸ್ ವೆರಿ ವೆರಿ ಮಿಸ್ಸಿಂಗ್ ಇನ್ ದ ಇಂಡಸ್ಟ್ರಿ ಆಕ್ಚುಲಿ. ಓಕೆ, ಪ್ಲಸ್ ಅಲಾಂಗ್ ವಿತ್ ದಟ್, ಪೀಪಲ್ ಆರ್ ನಾಟ್ ರೆಡಿ ಟು ಅಪ್ಗ್ರೇಡ್ ದೆಮ್ಸೆಲ್ಸ್. ಇವಾಗ ನಾನು ಜಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಐ ವಾಂಟ್ ಟು ಸಿಟ್ ಫಾರ್ ಪ್ಲೇಸ್ಮೆಂಟ್ಸ್ ಅಂದ್ರೆ ಇಟ್ ಬಿ ಡಿಫಿಕಲ್ಟ್. ನಾನು ಅಲಾಂಗ್ ವಿತ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಕೋಡಿಂಗ್ ಅಥವಾ ಲೇಟೆಸ್ಟ್ ಥಿಂಗ್ಸ್ ಲೈಕ್ ಮೆಷಿನ್ ಲರ್ನಿಂಗ್ ಇರ್ಬೋದು, ಇದೆಲ್ಲ ಏನು ಅಂದ್ರೆ ಎಂಡ್ ಆಫ್ ದ ಡೇ ಮೆಷಿನ್ ಲರ್ನಿಂಗ್ ಆಗ್ಲಿ, ಪೈಥಾನ್ ಆಗ್ಲಿ, AI ಆಗ್ಲಿ, ಎವ್ರಿಥಿಂಗ್ ಇಸ್ ಅವೈಲಬಲ್ ಟು ಯೂಸ್. ಬಟ್ ನಾವು ಯೂಸ್ ಮಾಡೋ ಸ್ಕಿಲ್ ನ ಕಲ್ತ್ಕೋಬೇಕು. ಆ ಯೂಸ್ ಮಾಡೋ ಸ್ಕಿಲ್ ನ ನಾವು ಹೇಗೆ ಕಲ್ತ್ಕೋತೀವಿ ಅನ್ನೋದಿದ್ರೆ ದೆನ್ ಆ ಗ್ಯಾಪ್ ಬ್ರಿಡ್ಜ್ ಆಗುತ್ತೆ. ಬ್ರಿಡ್ಜ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಆಕ್ಚುಲಿ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂಸ್. ಇಂಡಸ್ಟ್ರಿಯಲ್ಲಿ there are a lot of openings ಅಥವಾ lot of opportunities ಇದೆ for mechanical engineers. Just that right people has to be there with right skills. ಅದಿದ್ರೆ I think people are more than welcoming in the current industry or current market to actually recruit mechanical engineers, which is actually required. ಓಕೆ, ಅಮೇಜಿಂಗ್. ಸೊ ಈಗ ಲೆಟ್ಸ್ ಸೇ ಫ್ಯೂಚರ್ ಬಗ್ಗೆ ನೋಡಿದ್ರೆ, ಎಷ್ಟೊಂದು ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಥಿಂಕ್ ಮೆಕ್ಯಾನಿಕಲ್ ಇಸ್ ಅ ಡೆಡ್ ಬ್ರಾಂಚ್. ಸೊ ಇದ್ರ ಫ್ಯೂಚರ್ ಇಲ್ಲ, ಏನಕ್ಕೆ ತಗೋಬೇಕು ಅಂತ ಎಲ್ಲ ತುಂಬಾ ಜನ ಥಿಂಕ್ ಮಾಡ್ತಾರೆ. ಸೊ ವಾಟ್ ಈಸ್ ಯೋರ್ ಪರ್ಸ್ಪೆಕ್ಟಿವ್ ಆನ್ ದಟ್? ಮೆಕ್ಯಾನಿಕಲ್ ಫ್ಯೂಚರ್ ಏನಿದೆ, ಸ್ಕೋಪ್? ಸೊ ಮೆಕ್ಯಾನಿಕಲ್ ಫ್ಯೂಚರ್ ಸ್ಕೋಪ್ ಏನಿದೆ ಅಂತ ಕೇಳಿದ್ಕಿಂತ ಏನ್ ಇಲ್ಲ ಅಂತ ಹೇಳ್ತೀನಿ ನಾನು. ಸೊ ಪ್ರಾಬ್ಲಿ ಸೊ ನೀವು ಏನೇ ತಗೊಳ್ಳಿ, ವಾಟ್ ಎವರ್ ಯು ಟೇಕ್, ಯಾವುದೇ ಫೀಲ್ಡ್ ಅಲ್ಲಿ ತಗೊಳ್ಳಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ಮಸ್ಟ್ ಅಂಡ್ ಶುಡ್ ಅಂಡ್ ರಿಕ್ವೈರ್ಡ್. ಸೊ ಇವಾಗಿರೋ ಟೆಕ್ನಾಲಜಿ, ಇವಾಗಿರೋ ಟ್ರೆಂಡ್ ಅಲ್ಲಿ ನಾವು AI ಬಗ್ಗೆ ಮಾತಾಡ್ತೀವಿ, ML ಬಗ್ಗೆ ಮಾತಾಡ್ತೀವಿ, ಎಲ್ಲ ಅಪ್ಲೈ ಆಗುತ್ತೆ. ಎಂಡ್ ಆಫ್ ದ ಡೇ ಇಟ್ ಗೋಸ್ ಟು ರೊಬೋಟಿಕ್ಸ್. ಅಥವಾ ನಾವು ವೆಹಿಕಲ್ ಅಂತ ತಗೊಂಡಾಗ ಆಟೋನಮಸ್ ವೆಹಿಕಲ್ ಆಗ್ಲಿ, ನಾವು ಏನೇನು ಅಡಿಷನಲ್ ಫೀಚರ್ಸ್ ನಮ್ಮ ವೆಹಿಕಲ್ ಅಲ್ಲಿ ಸಿಗ್ತಿದೆ, ಎಂಡ್ ಆಫ್ ದ ಡೇ ದಟ್ ಈಸ್ ವೇರ್ ಇಂಡಸ್ಟ್ರಿ ಇಸ್ ಮೂವಿಂಗ್. ಸೊ robotics is one of the futuristic branch where mechanical engineers will probably end up with. One. Second thing is product development. Product development, ಇವಾಗ ನೀವು ಏನೇ ಪ್ರಾಡಕ್ಟ್ಸ್ ತಗೊಂಡ್ರು, ಇಟ್ ಕುಡ್ ಬಿ ವೆಹಿಕಲ್ಸ್ ಇರ್ಬೋದು, ಇಟ್ ಕುಡ್ ಬಿ ಏರ್ಕ್ರಾಫ್ಟ್ಸ್ ಇರ್ಬೋದು, ಇಟ್ ಕುಡ್ ಬಿ ರಾಕೆಟ್ಸ್ ಇರ್ಬೋದು, ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಸಿಂಪಲ್ ಕಾಂಪೋನೆಂಟ್ ಆಸ್ ಸೋಲಾರ್ ಪ್ಯಾನಲ್ ಇರ್ಬೋದು. ಸೊ ಎನರ್ಜಿ ಸೆಕ್ಟರ್ ಅಂತ ನಾವು ಮಾತಾಡ್ತಾ ಇದೀವಿ. ಸೊ ಎನರ್ಜಿ ಇಸ್ ಎ ಹ್ಯೂಜ್, ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ. So huge opportunity, huge scope in future for mechanical engineers to get into these branches.
ದೋ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದಾಗ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡ್ತೀವಿ, ಯುನೋ ಬೇಸಿಕ್ ಥಿಂಗ್ಸ್ ಬಗ್ಗೆ ಡಿಸೈನಿಂಗ್ ಬಗ್ಗೆ ಮಾತಾಡ್ತೀವಿ. ಬಟ್ ಇನ್ ಟರ್ಮ್ಸ್ ಆಫ್ ಫೀಲ್ಡ್ಸ್, ರೊಬೋಟಿಕ್ಸ್, ರಿನ್ಯೂಯಬಲ್ ಎನರ್ಜಿ, ಪ್ರಾಡಕ್ಟ್ ಡೆವಲಪ್ಮೆಂಟ್, ಇಟ್ ಕುಡ್ ಬಿ ವೆಹಿಕಲ್. ನಾವೀಗ IC ಇಂಜಿನ್ ವೆಹಿಕಲ್ಸ್ ಅಥವಾ ರೆಗ್ಯುಲರ್ ವೆಹಿಕಲ್ಸ್ ಇಂದ ವಿ ಆರ್ ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ EVs, ಎಲೆಕ್ಟ್ರಾನಿಕ್ ವೆಹಿಕಲ್, EV ವೆಹಿಕಲ್ಸ್. ಸೊ EV ವೆಹಿಕಲ್ಸ್ ಅಲ್ಲಿ ವಿ ಹ್ಯಾವ್ ಎಲೆಕ್ಟ್ರಿಕ್ ಮೋಟರ್ಸ್ ಇರ್ಬೋದು, ಟೆಕ್ನಾಲಜೀಸ್ ಯಾವ ತರ ಡೆವಲಪ್ ಆಗ್ತದೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ತಿರ್ಗಾ ಅದ್ರಲ್ಲಿ ಇರ್ತಾರೆ. ಆ EV ಯೂಸ್ ಮಾಡೋದಕ್ಕೆ ವಿ ಆರ್ ಟಾಕಿಂಗ್ ಅಬೌಟ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಹೇಗ್ ಚಾರ್ಜ್ ಆಗುತ್ತದೆ, ಹೇಗಿರ್ಬೇಕು. ಸೊ ದಟ್ ಈಸ್ ಆಲ್ಸೋ ವೇರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆರ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಏರೋಸ್ಪೇಸ್ ಇಂಡಸ್ಟ್ರಿ, ಏರೋಸ್ಪೇಸ್ ಇಂಡಸ್ಟ್ರಿ, ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಆಟೋಮೋಟಿವ್ ಬಗ್ಗೆ ಮಾತಾಡಿದ್ವಿ. ಏರೋಸ್ಪೇಸ್ ಇಸ್ ಒನ್ ಇಂಡಸ್ಟ್ರಿ ವೇರ್ ಪ್ರಾಡಕ್ಟ್ ಸೈಕಲ್ ಮೈಟ್ ಬಿ 20 years ಒಂದು ಏರ್ಕ್ರಾಫ್ಟ್ ಬರಬೇಕು ಅಂದ್ರೆ. ಬಟ್ ಅದ್ರಲ್ಲಿ ಇರೋಷ್ಟು ಲೇಟೆಸ್ಟ್ ಟೆಕ್ನಾಲಜೀಸ್ ಆರ್ ಟ್ರೆಂಡ್ಸ್ ಇನ್ ಯಾವ ಕಾಂಪೋನೆಂಟ್ ಅಲ್ಲೂ ಇಲ್ಲ. ಸೊ ಏರೋಸ್ಪೇಸ್ ಇಸ್ ಒನ್ ಸಚ್ ಇಂಡಸ್ಟ್ರಿ. ಸೊ ಅಗೇನ್ ಇಟ್ ಕುಡ್ ಬಿ, ಇವಾಗ ಲಾಟ್ ಆಫ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಸ್ಯಾಟಲೈಟ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಎವ್ರಿಥಿಂಗ್ ಇಸ್ ನೌ ಬೇಸ್ಡ್ ಸ್ಯಾಟಲೈಟ್ ಬೇಸ್ಡ್ ಅಲ್ವಾ. ಸೊ ಸ್ಯಾಟಲೈಟ್ಸ್ ಅಲ್ಲಿ ಇಸ್ರೋ ಇರ್ಬೋದು, ಇಸ್ರೋ ಇಸ್ ಒನ್ ಆಫ್ ದ ಮೇಜರ್ ಡಿವಿಷನ್. ಸೊ ಇಸ್ರೋ ಇರ್ಬೋದು, ಅದರಲ್ಲಿ ನಾವು ಕ್ರಯೋಜೆನಿಕ್ಸ್ ಅನ್ನೋದೊಂದು ಡಿವಿಷನ್ ಇದೆ. ಸೊ ಆ ತರ ಡಿವಿಷನ್ ಸ್ಪೇಸ್ ಅಲ್ಲಿ, ಸ್ಪೇಸ್ ಟೆಕ್ನಾಲಜಿ ಏನಾಗುತ್ತೆ. ಸೊ ಇವೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಫ್ಯೂಚರ್ಸ್ ಇದೆ. ಅಮೇಸಿಂಗ್. ಐ ಥಿಂಕ್ ವಾಟ್ ವಿ ಆರ್ ಸೇಯಿಂಗ್ ಇಸ್, ಮುಂದೆ ರೋಬೋಟ್ಸ್, ನೀವು ಎಲ್ಲಾ ಕಡೆ ರೋಬೋಟ್ಸ್ ನೋಡಕ್ ಸ್ಟಾರ್ಟ್ ಮಾಡ್ತೀರಾ, ಎಲ್ಲಾ ಕಡೆ EVs ನೋಡಕ್ ಸ್ಟಾರ್ಟ್ ಮಾಡ್ತೀರಾ, ಅಂಡ್ ಸ್ಪೇಸ್ ಅಲ್ಲೂ ತುಂಬಾ ತುಂಬಾ ಆಪರ್ಚುನಿಟೀಸ್ ಇದೆ. ಐ ಥಿಂಕ್ ದೇರ್ ಇಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ದಿ ಫ್ಯೂಚರ್. ಬಟ್ ರಿಯಾಲಿಟಿ ಏನು ಅಂದ್ರೆ, ಎಲ್ರಿಗೂ ಅಗೇನ್ ಪ್ಲೇಸ್ಮೆಂಟ್ಸ್ ಆಗಲ್ಲ, ಬಿಕಾಸ್ ದೇ ಲುಕ್ ಫಾರ್ ಫೌಂಡೇಶನಲ್ ಸ್ಕಿಲ್ಸ್. ನೀವು ಸುಮ್ನೆ ಮೆಕ್ಯಾನಿಕಲ್ ತಗೊಂಡ್ಬಿಟ್ಟು ನಾನು ಡಿಗ್ರಿ ತಗೊಂಡ್ ಹೋದ್ರೆ ನಂಗೆ ಜಾಬ್ ಸಿಗುತ್ತೆ ಅಂದ್ರೆ ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಎಸ್. ಸೊ ನಿಮಗೆ ಕೋರ್ ಇಂಟ್ರೆಸ್ಟ್ ಇದ್ದು ಆ ಫೌಂಡೇಶನ್ ಕಲ್ತ್ಕೊಂಡು ಆನ್ ಟಾಪ್ ಆಫ್ ಇಟ್ ಲೇಟೆಸ್ಟ್ ಟೂಲ್ಸ್ ಕಲ್ತ್ಕೋಬೇಕಾಗತ್ತೆ. ಐ ಥಿಂಕ್ ದಟ್ಸ್ ವೆನ್ ಕಂಪನೀಸ್ ವಿಲ್ ಬಿ ಲುಕಿಂಗ್ ಟು ಹೈಯರ್ ಯು. ಸೊ ಈ ತರ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಅಲ್ಲಿ ಹೋಗ್ತೀನಿ ಮಾಡ್ತೀನಿ ಅನ್ನೋರು, ಡೆಫಿನೆಟ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ಅ ವೆರಿ ಗುಡ್ ಬ್ರಾಂಚ್. ಬಟ್ ಅಗೇನ್ ಐ ಡೋಂಟ್ ಥಿಂಕ್ ಇಟ್ಸ್ ಫಾರ್ ಎವ್ರಿ ಒನ್. ಪ್ಯೂರ್ ನನ್ ಬರೀ ಪ್ಲೇಸ್ಮೆಂಟ್ ಬೇಕು, ನನ್ ಕೆಲಸ ಮಾಡಲ್ಲ, ಆರಾಮಾಗಿರ್ಬೇಕು ನನ್ನ ಲೈಫ್ ಅನ್ನೋರು, ಐ ಥಿಂಕ್ ದಿಸ್ ಇಸ್ ಲೈಕ್ ಸ್ಲೈಟ್ಲಿ ಅನ್ರಿಯಲಿಸ್ಟಿಕ್. ಬಿಕಾಸ್ ನೀವು ಕಲ್ತ್ಕೋಬೇಕಾಗುತ್ತೆ ಫೌಂಡೇಶನ್, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ, ಲಾಂಗ್ ಜರ್ನಿ ಇರುತ್ತೆ ಏನೇ ಮಾಡಕ್ಕೂ. ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್. It was a wonderful discussion, Sagar. Thanks a lot for sharing your journey and companies ಏನ್ ನೋಡ್ತಾರೆ, ಯಾವ ತರ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. Amazing, fantastic. It was a fantastic discussion. Thanks for watching. And next ನಿಮ್ಗೆ ಏನಾದ್ರು ಬೇಕು ಇದು ಅಂದ್ರೆ ಯಾವ ಎಕ್ಸ್ಪರ್ಟ್ಸ್ ತಗೊಂಡ್ಬರ್ಬೇಕು ನಾವು, ಪ್ಲೀಸ್ ಡೂ ಕಮೆಂಟ್ ಅಂಡ್ ಶೇರ್ ವಿತ್ ಅಸ್. ಇದು ಯಾವ ತರ ಇತ್ತು ನಿಮ್ ಫೀಡ್ಬ್ಯಾಕ್ ಕಮೆಂಟ್ ಮಾಡಿ ಹೇಳಿ ನಮ್ಗೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ರಂಜಿತ್.